स्वागत है आपका बी न्यूज नेशन में। मैं हूं आबिद हुसैन शेख। हजरत टीपू सुल्तान जयंती फिर से मनाए सरकार, जात आधारित फसाद येडियुरप्पा करा रहे हैं। हजरत टीपू सुल्तान जयंती से नहीं, सिर्फ हिंदू कार्यकर्ताओं पर दाखिल केस क्यों वापस लिए गए? सबके केस वापस ले सरकार। देश के लिए अपना जान माल और औलाद तक देने वाले आज़ादी के सच्चे सिपाही का जन्मदिन रद्द करके सरकार खुद जात आधारित काम कर रही है। देश के महान व्यक्तियों का अपमान न करे सरकार। और बीजापुर के गांधी चौक में टीपू सुल्तान की याद दिलाते हुए घोड़े पर सवार टीपू के लिबास में बच्चे को बिठाकर नम कर्नाटका रक्षणा वेदिके के जिला अध्यक्ष शक्ति कुमार के नेतृत्व में सरकार के खिलाफ आवाज उठाई पदाधिकारियों ने। ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇರುವ ಸರ್ಕಾರದಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಒಂದು 3 ದಿನದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ರದ್ದು ಮಾಡಿದ್ದಾರೆ. ಏಕೆಂದರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡುವಂಥ ಕೆಲಸನ ಯಡಿಯೂರಪ್ಪನವರೇ ಮಾಡ್ತಾ ಇದ್ದಾರೆ. ಇವತ್ತು ನಾವು BJP ಸರ್ಕಾರದ ವಿರುದ್ಧ ದೂರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ನಾವೇನು ಹೋದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಆಚರಿಸಬೇಕಂತ ಮಾಡಿದ್ರು. ಆ ಒಂದು ಸಿದ್ದರಾಮಯ್ಯವರ ಒಂದು ಜಯಂತಿಯನ್ನು ಮಾಡಿದಂಥ ಘೋಷಣೆಯನ್ನು ಇವರು ರದ್ದು ಮಾಡಿದ್ದಾರೆ. ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅವರು ಒಬ್ಬ ಸ್ವತಂತ್ರ ಹೋರಾಟಗಾರರು. ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರನ್ನು ಒಂದು ನಮ್ಮ ದೇಶವನ್ನು ಬಿಟ್ಟು ಓಡಿಸೋಲ್ಲಿ ಬಹಳ ಮಹತ್ವವಾದ ಪಾತ್ರವನ್ನು ಟಿಪ್ಪು ಸುಲ್ತಾನ್ ಅವರು ವಹಿಸಿದ್ರು. ಏಕೆಂದರೆ ಟಿಪ್ಪು ಸುಲ್ತಾನ್ ಅವರು ಬೆಂಗಳೂರಿನಲ್ಲಿ ಲಾಲ್ಬಾಗ್ ಅಂತ ಹೆಸರು ಸೃಷ್ಟಿ ಮಾಡಿದವರೇ ಟಿಪ್ಪು ಸುಲ್ತಾನ್ ಅವರು. ಅದಕ್ಕೆ ಟಿಪ್ಪು ಸುಲ್ತಾನ್ ಅವರು ತಮ್ಮ 2 ಮಕ್ಕಳನ್ನು ಒಂದು ದೇಶದ ಸಲುವಾಗಿ ಅಡ ಇಟ್ಟು ದೇಶಕ್ಕಾಗಿ ಹೋರಾಟ ಮಾಡಿದವರು ಟಿಪ್ಪು ಸುಲ್ತಾನ್ ಅವರು. ಅಂಥ ಒಂದು ಮಹತ್ವವಾದ ಒಂದು ಅಲ್ಪಸಂಖ್ಯಾತರ ಮುಖಂಡ ಒಂದು ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಒಂದು ಸರ್ಕಾರ ನಮ್ಮ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ರದ್ದು ಮಾಡಿದ್ದಾರೆ. ದಯವಿಟ್ಟು ಆ ಒಂದು ರದ್ದತಿಯನ್ನು ಹಿಂಪಡೆದು ಮತ್ತೆ ಟಿಪ್ಪು ಸುಲ್ತಾನ ಜಯಂತಿಯನ್ನು ಸರ್ಕಾರದಿಂದ ಒಂದು ಆಚರಿಸಬೇಕಂತ ನಾವು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ವಿಭಿನ್ನವಾಗಿ ಒಂದು ಟಿಪ್ಪು ಸುಲ್ತಾನ್ ಒಂದು ಸ್ಟ್ಯಾಚ್ಯೂವನ್ನು ಇಡುವುದರ ಮೂಲಕ ಒಂದು ಮೂರ್ತಿ ಮಾಡಿಸಿ ಒಂದು ಹುಡುಗರನ್ನು ಕೂಡಿಸುವುದರ ಮೂಲಕ ಒಂದು ವಿಭಿನ್ನವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತೇನು ಹೇಳಿದ್ರು, ಹಿಂದುತ್ವದ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನ ಹಿಂಪಡಿತೇವೆ ಅಂತ ಹೇಳಿದ್ರು. ಹಿಂದುತ್ವದ ಮೇಲೆ ಅಷ್ಟೇ ಅಲ್ಲ, ಹೋರಾಟಗಾರರ ಮೇಲೆ, ರೈತರ ಮೇಲೆ, ಒಂದು ಹಿಂದೂ ಪರ ಹೋರಾಟಗಾರರ ಮೇಲೆ ಇರುವಂಥ ಎಲ್ಲ ಕೇಸ್ಗಳನ್ನ ಅವರು ತೆಗೆಸಬೇಕು. ಮತ್ತು ಈ ಒಂದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮತ್ತೆ ಸರ್ಕಾರದಿಂದ ನಡೆಸಬೇಕು ಅಂತ ಆದೇಶ ಮಾಡಬೇಕಂತ ನಾವು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಕ್ತಿ ಕುಮಾರ್, ಜೂನಿಯರ್ ಗಣೇಶ್, विजयपुर। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।